ನಮಸ್ಕಾರ, ನಾನು ಡಾಕ್ಟರ್ ಕಸ್ತೂರಿ. ಈ ವಿಡಿಯೋಲಿ ನೀವು ನೋಡ್ತಾ ಇರೋದು ಎಂಬ್ರಿಯೋ ಬಯಾಪ್ಸಿ ಅಥವಾ PGTA ಅಂತ ಹೇಳ್ತೀವಿ. ಇದರಲ್ಲಿ ನಾವು ಎಂಬ್ರಿಯೋನ ಡೇ 5ಯಲ್ಲಿ A to B ಗ್ರೇಡ್ ಇರೋ ಎಂಬ್ರಿಯೋಗಳಿಂದ 5ರಿಂದ 6 ಸೆಲ್ನ ಲೇಸರ್ ಉಪಯೋಗಿಸಿ ತೆಗೆದು ಪರೀಕ್ಷೆಗೆ ಕಳಿಸ್ಕೊಡ್ತೀವಿ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಜೆನೆಟಿಕಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ ಏನು ಅಂತ ಗೊತ್ತಾಗುತ್ತೆ. ಯೂಶಲಿ ನಮ್ಮದು ಜೆನೆಟಿಕ್ ಮೇಕಪ್ ಬಂದು 46 ಇರುತ್ತೆ. ಅದು 46 ಇಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತೀವಿ. ಇದನ್ನು ಯಾವಾಗ ಮಾಡ್ತೀವಿ ಅಂತಂದರೆ ಪದೇ ಪದೇ ಅಬಾರ್ಷನ್ಸ್ಗಳು ಆಗ್ತಾ ಇರೋದು, ಅಥವಾ ಅಬ್ನಾರ್ಮಲ್ ಬೇಬೀಸ್ ಹುಡ್ತಾ ಇರೋದು, ಅಥವಾ ಹೆಣ್ಣಿನ ಏಜು ತುಂಬ ಜಾಸ್ತಿ ಆಗಿದ್ರೆ ಅಂದರೆ 38-39 ಮೇಲಾಗಿದ್ದರೆ ಅಂಥ ಟೈಮಲ್ಲಿ ಚೆಕ್ ಮಾಡಿ ಎಂಬ್ರಿಯೋ ಕರೆಕ್ಟಾಗಿದೆ ಜೆನೆಟಿಕಲಿ ಅಂತ ಕನ್ಫರ್ಮ್ ಮಾಡಿಕೊಂಡು ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಬಯಾಪ್ಸಿ ಮಾಡಿ ಕಳಿಸ್ಕೊಟ್ಟ ಮೇಲೆ ನಾವು ಆ ರಿಪೋರ್ಟ್ ಬರೋವರೆಗೂ ವೆಯ್ಟ್ ಮಾಡ್ತೀವಿ. ಬಯಾಪ್ಸಿ ಮಾಡಿದ ಮೇಲೆ ಆ ಎಂಬ್ರಿಯೋಗಳನ್ನ ನಾವು ಫ್ರೀಸ್ ಮಾಡಿ ಇಟ್ಕೊಂಡಿರ್ತೀವಿ ಸಪ್ರೇಟಾಗಿ. ಒಂದು ಎಂಬ್ರಿಯೋನ ಒಂದು ಸ್ಟ್ರಾಲಿ ಆ ಥರ ಫ್ರೀಸ್ ಮಾಡ್ಕೊಂಡು ಇಟ್ಟಿರ್ತೀವಿ. ರಿಪೋರ್ಟ್ಸ್ ಬಂದ ಮೇಲೆ ಅದು ಯಾವುದು ಕರೆಕ್ಟಾಗಿದೆ ಅಂತ ಲ್ಯಾಬ್ನವರು ಕೊಡ್ತಾರೆ. ಇದನ್ನು ಟ್ರಾನ್ಸ್ಫರ್ ಮಾಡ್ಬೋದು ಅಥವಾ ಮಾಡಬಾರ್ದು ಅಂತ ಅವರೇ ರಿಪೋರ್ಟ್ ಕೊಡ್ತಾರೆ. ಸೊ ಕರೆಕ್ಟಾಗಿ ಟ್ರಾನ್ಸ್ಫರ್ ಮಾಡ್ಬೋದು, ನಂಬರ್ ಎಲ್ಲ ಕರೆಕ್ಟಾಗಿದೆ, ಜೆನೆಟಿಕಲಿ ನಾರ್ಮಲ್ ಇದೆ ಅನ್ನೋದನ್ನು ಟ್ರಾನ್ಸ್ಫರ್ ನಾವು ಮಾಡ್ತೀವಿ. ಇದರಿಂದ ಸಕ್ಸಸ್ ರೇಟು ಸ್ವಲ್ಪ ಬೆಟರ್ ಆಗುತ್ತೆ ಕಂಪ್ಯಾರಿಟಿವ್ಲಿ.